ನಮಸ್ಕಾರ. ನಾನು ನಿಮ್ಮ ಅಮರೇಶ್ ಸಾವ್ರು ಮಾಡುವ ನಮಸ್ಕಾರಗಳು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಚಿತ್ತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ವಾರದ ಸಂಖ್ಯಾ ಭವಿಷ್ಯ ಹೇಗಿದೆ ಅನ್ನೋದಕ್ಕಿಂತ ತಿಳಿಯೋದಕ್ಕಿಂತ ಮುಂಚಿತವಾಗಿ ಹೋದ ವಾರ ನಾನು ಕೆಲವೊಂದು ವಿಷಯಗಳನ್ನು ಹೇಳಿದ್ದೆ. ಯಾರೆಲ್ಲ ಡೇಟ್ ಆಫ್ ಬರ್ತ್ ನಲ್ಲಿ 3, 6, 8, 9 ಇದಾವೆ ನೋಡ್ಕೊಳ್ಳಿ ಅಂತೇಳಿ, ಅದರ ಬಗ್ಗೆ ಅದೆಲ್ಲ ಇದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ, ಅವರ ಮದುವೆ ಲೈಫ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸಂಚಿಕೆ ಕೊನೆಯ ಭಾಗದಲ್ಲಿ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ವಾರ ನಿಮ್ಮ ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡ್ಕೊಳ್ತಾ ಇದ್ರು ಅವರಿಗೆಲ್ಲರಿಗೂ ನನ್ನ ವತಿಯಿಂದ ಮತ್ತು ನಮ್ಮ ಚಿತ್ತಾರ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮ್ಗೆಲ್ರಿಗೂ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಈಗ ಮುಂದಿನ ಒಂದು ಚಿತ್ತಾರದ ಭವಿಷ್ಯದ ಕಡೆ ಗಮನ ಕೊಡೋಣ. ಮೊದಲನೇದಾಗಿ ಸೋಮವಾರ ಅಂದ್ರೆ 10ನೇ ತಾರೀಕು, ಸೋಮವಾರ 10ನೇ ತಾರೀಕು ಯಾವೆಲ್ಲ ದಿನಾಂಕಗಳು ಈ ವಾರದಲ್ಲಿ ಚೆನ್ನಾಗಿದ್ದೇವೆ ಅನ್ನೋದ್ರ ಬಗ್ಗೆ ನೋಡೋ ಸಲುವಾಗಿ 10ನೇ ತಾರೀಕು ಸೋಮವಾರ ಹೇಗಿದೆ ಅನ್ನೋದು ನೋಡೋಣ. 10ನೇ ತಾರೀಕು ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕೆಲಸಗಳನ್ನು ಕೂಡ ನೀವು ಮಾಡಿಕೊಳ್ಬಹುದು ಈ ತಿಂಗಳಲ್ಲಿ. ಈ ವಾರದಲ್ಲಿ 10ನೇ ತಾರೀಕು ತುಂಬಾ ಚೆನ್ನಾಗಿದೆ. ಅದೇ ತರ 11ನೇ ತಾರೀಕು ಅಂದ್ರೆ 2 and 5 ಕಾಂಬಿನೇಷನ್ ಬರುತ್ತೆ. ಇದು ಕೂಡ ತುಂಬಾ 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 ಚೆನ್ನಾಗಿದೆ. ಬಟ್ ಮಂಗಳವಾರ ಬರೋದ್ರಿಂದ ಕೆಲವು ಜನ ಶುಭ ಕಾರ್ಯಗಳು ಮಾಡ್ತಾರೆ, ಮಾಡೋದಿಲ್ಲ. ಅದು ಅವ್ರ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ನಾನು ಹೇಳ್ತಕ್ಕಂಥದ್ದು ಸಂಖ್ಯಾಶಾಸ್ತ್ರದ ಪ್ರಕಾರ 11ನೇ ತಾರೀಕು ಈ ತಿಂಗಳೇ ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕೆಲಸ ಮಾಡಬಹುದು. ನೆಕ್ಸ್ಟ್ 12, ವೆರಿ ವೆರಿ ಡೇಂಜರ್. ಈ ತಿಂಗಳಲ್ಲಿ ಯಾವುದೇ ಶುಭ ಕೆಲಸಗಳು ಬೇಡವೇ ಬೇಡ. 12ನೇ ತಾರೀಕು. ನೆಕ್ಸ್ಟ್ 13ನೇ ತಾರೀಕು. 13ನೇ ತಾರೀಕು ಬಂದ್ಬಿಟ್ಟು ಇದು ಒಂದು ರೀತಿ ಈ ತಿಂಗಳಲ್ಲಿ ಒಂದು ಕಾಲಸರ್ಪ ದೋಷದ ತರ ಕೆಲಸ ಮಾಡ್ತಾ ಇದೆ ಈ ತಿಂಗಳಲ್ಲಿ. ಅದಕ್ಕೋಸ್ಕರ 13ನೇ ತಾರೀಕು ಕೂಡ ಯಾವುದೇ ಶುಭ ಕೆಲಸಗಳನ್ನು ಮಾಡೋದು ಬೇಡ ಅಂತ ಹೇಳ್ತಿದ್ವಿ. ನೆಕ್ಸ್ಟ್ 14 ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕೆಲಸಗಳನ್ನು ಕೂಡ ನೀವು ಮಾಡಿಕೊಳ್ಬಹುದು. ಅದನಂತರ 15ನೇ ತಾರೀಕು ಶನಿವಾರ. ಇದು ಕೂಡ ತುಂಬಾ ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕೆಲಸಗಳನ್ನು ಕೂಡ ನೀವು ಇಲ್ಲಿ ಮಾಡಿಕೊಳ್ಬಹುದು. ಅದೇ ತರ 16 ಅಂದ್ರೆ 7. ನಾನು ಆಲ್ಮೋಸ್ಟ್ ಅಲ್ಲಿ ಯಾರಿಗೂ 4, 7 ಮತ್ತು 8ನೇ ತಾರೀಕು ಶುಭ ಕೆಲಸ ಬೇಡ ಅಂತೀನಿ. ಏನಾದ್ರೂ ಇದ್ರೆ ಮಾಡಿಕೊಳ್ಳೇಬೇಕಂದ್ರೆ ನೀವು ಆದಿತ್ಯವಾರ ಕೂಡ ಅಂದ್ರೆ 16ನೇ ತಾರೀಕು ಕೂಡ ನೀವು ಕೆಲಸಗಳನ್ನು ಮಾಡಿಕೊಳ್ಳಬಹುದು. ಇದು ಕೂಡ ಒಂದು ಸಂಖ್ಯಾಶಾಸ್ತ್ರದ ಪ್ರಕಾರ ಒಳ್ಳೆ ಡೇಟ್ ಅಂತಾನೆ ಹೇಳಬಹುದು. ಇನ್ನು ಈ ವರ್ಷದಲ್ಲಿ ನಾನು ಕೆಲವೊಂದು ಸಂಖ್ಯೆಗಳಿಗೆ ಮತ್ತು ಕೆಲವೊಂದು ಅಕ್ಷರಗಳಿಗೆ ಬಲ ಇಲ್ಲ ಅಂತ ಹೇಳಿದೆ. ಅದರಲ್ಲಿ 3 ಬಂತು, 4 ಬಂತು, 7 ಬಂತು, 9 ಬಂತು. ಸಂಖ್ಯೆ ಅಕ್ಷರ ಅಂತ ಬಂದಾಗ ಎಸ್ಗೆ ಮತ್ತು SCG, L ಮತ್ತು ಈ ಕೆಲವೊಂದು ಲೆಟರ್ಗಳಿಗೆ ಬಲ ಇಲ್ಲ ಅಂತ ಹೇಳಿದೆ. ಅದೇ ಪ್ರಕಾರವಾಗಿ ನಮ್ಮ ಈ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ, ಯಾರ್ಯಾರ ಮಧ್ಯೆ ನಡೀತಾ ಇದೆ, ಯಾವ್ಯಾವ ಹೆಸರುಗಳ ಮಧ್ಯೆ ನಡೀತಾ ಇದೆ, ಯಾರು 3ನೇ ತಾರೀಕು ಹುಟ್ಟಿದಾರೋ ಅದನ್ನು ನೀವು ಸ್ವಲ್ಪ ಗಮನ ಕೊಡಿ. ಯಾಕಂದ್ರೆ ನಾನು ಹೇಳ್ತಾ ಇರೋದೇನಪ್ಪಾ ಅಂದ್ರೆ ಈ ತಿಂಗಳಿಂದ ಅಂದ್ರೆ 3ನೇ ತಿಂಗಳಿಂದ ತಿಳ್ಕೊಂಡು ಅಪ್ ಟು 9ನೇ ತಿಂಗಳವರೆಗೂ, ಸೆಪ್ಟೆಂಬರ್ ವರೆಗೂ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತವೆ. ರಾಜಕೀಯ ಅಂತಲ್ಲ, ಇಡೀ ಜಗತ್ತಿನಲ್ಲಿಯೇ ಸಾಕಷ್ಟು ಬದಲಾವಣೆಗಳು ಮತ್ತು ಆದಷ್ಟು ಅನಾಹುತಗಳಾಗುವಂತ ಸಾಧ್ಯತೆಗಳೇ ಜಾಸ್ತಿ ಕಾಣ್ತಾ ಇದ್ದಾವೆ. ಸ್ಪೆಷಲಿ ನಮ್ಮ ಭಾರತ ಮತ್ತು ಕರ್ನಾಟಕದಲ್ಲಿ ಸಾಕಷ್ಟು ರಾಜಕೀಯ ವಿಪ್ಲವಗಳು, ರಾಜಕೀಯ ಸಮಸ್ಯೆಗಳು, ರಾಜಕೀಯ ಅಲ್ಲೋಲ ಕಲ್ಲೋಲಗಳು ಆಗುವಂತ ಎಲ್ಲಾ ಸಾಧ್ಯತೆಗಳಿವೆ. ಗೊತ್ತಿಲ್ಲ ಯಾರ್ಯಾರು ಸಿಡಿ ಬಲಿ ಬರ್ತವೋ ಏನೋ, ಅದು ನನಗೆ ಗೊತ್ತಿಲ್ಲ. ಬಟ್ ಬರುವಂತ ಸಾಧ್ಯತೆಗಳು ಜಾಸ್ತಿ ಇದಾವೆ ಅಪ್ ಟು ಮಾರ್ಚ್ ತಿಳ್ಕೊಂಡು ಸೆಪ್ಟೆಂಬರ್ ವರೆಗೂ. ಅದಕ್ಕೋಸ್ಕರ ಈ ನನ್ನ ಭವಿಷ್ಯನ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ ಮತ್ತೊಮ್ಮೆ, ಈಗ ಏನ್ ಕರ್ನಾಟಕದ ನಡೀತಾ ಇದೆ ರಾಜಕೀಯ ವ್ಯಕ್ತಿಗಳ ನಡುವೆ, ಅದು ಇಬ್ಬರಿಗೂ ಎಸ್ ಎಂಬ ಅಕ್ಷರದಿದೆ. ಯಾರಿಗೆ ಬಲ ಇದೋ ಯಾರಿಗೆ ಬಲ ಇಲ್ಲ ಅದು ವೀಕ್ಷಕರಿಗೆ ಬಿಡ್ತೀನಿ, ನೋಡೋಣ. ನನಗೆ ಗೊತ್ತು, ಬಟ್ ಕೆಲವೊಂದು ವೀಕ್ಷಕರಿಗೂ ಬಿಡೋಣ ಅಂತ. ಅದಕ್ಕೋಸ್ಕರ ಅದನ್ನ ಹೇಳ್ತಾ ಈ ವಾರದ ಹೀಲಿಂಗ್ ಕೋಡ್ಗಳ ಬಗ್ಗೆ ಸ್ವಲ್ಪ ಗಮನ ಕೊಡೋಣ. ನಾನು ಈ ವಾರ ಯಾರಿಗೆಲ್ಲ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ವೋ ಅಂದ್ರೆ ಆತ್ಮವಿಶ್ವಾಸದ ಕೊರತೆ ಇದೆಯೋ ಅವರಿಗೆ, ಮತ್ತು ಯಾರಿಗೆಲ್ಲ ಧೈರ್ಯ, ಕರೇಜ್ ಅಂತಾರಲ್ಲ, ಧೈರ್ಯ ಇಲ್ವೋ ಅವರಿಗೂ ಕೂಡ ಈ ವಾರ ನಾನು ಕೆಲವೊಂದು ಹೀಲಿಂಗ್ ಕೋಡ್ಗಳನ್ನು ಹೇಳ್ತಾ ಇದ್ದೀನಿ. ಅದು ಯಾರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ವೋ ಅವರಿಗೋಸ್ಕರ 4532 246 4532 246 ಈ ಸಂಖ್ಯೆಯನ್ನ ನಿಮ್ಮ ದೇಹದ ಎಡಭಾಗದಲ್ಲಿ ಬರೆದುಕೊಳ್ಳಿ. ನೆಕ್ಸ್ಟ್ ಕರೇಜ್, ಧೈರ್ಯದ ಸಮಸ್ಯೆ. ಕೆಲವು ಜನಗೆ ಧೈರ್ಯನೇ ಇರೋದಿಲ್ಲ. ಅಂಥವ್ರಿಗೆ ಏನಪ್ಪಾ ಅಂತಂದ್ರೆ ಅವರು 112122 112122 ಈ ಸಂಖ್ಯೆಯನ್ನ ನಿಮ್ಮ ದೇಹದ ಎಡಭಾಗದಲ್ಲಿ ಬರೆದುಕೊಳ್ಬೇಕು. ಇದು ಹೀಲಿಂಗ್ ಕೋಡ್ಗಳ ಬಗ್ಗೆ ಆಯ್ತು.
ಈಗ ಸಂಚಿಕೆಯ ಮೊದಲ ಭಾಗದಲ್ಲಿ ಹೇಳಿದಾಗ ಈಗ ಸಂಚಿಕೆಯ ಕೊನೆಯ ಭಾಗದಲ್ಲಿ ಹೇಳ್ತಾ ಇದ್ದೀನಿ. ಏನಂದ್ರೆ ಯಾರೆಲ್ಲ ಡೇಟ್ ಆಫ್ ಬರ್ತ್ ನಲ್ಲಿ 3, 6, 8, 9 ಇದೇವ ನೋಡ್ಕೊಳ್ಳಿ. ಕನಿಷ್ಠ ಅಂದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು 3 ತಿಂಗಳಾಗಿರ್ಬೋದು, 6 ತಿಂಗಳಾಗಿರ್ಬೋದು, ಅಥವಾ ಎಲ್ಲನೂ ಕೂಡಿಸಿ ಇಸ್ವಿನನ್ನು ಕೂಡಿಸಿದ್ರು ಕೂಡ 3, 6, 8, 9ರಲ್ಲಿ ಯಾವ್ದಾದ್ರು ಬಂದಿರಲಿ. ಈ ತರ ಬಂದಾಗ ನಿಮ್ಮ ಸಂಖ್ಯೆಗಳಲ್ಲಿ 2ಕ್ಕಿಂತ ಜಾಸ್ತಿ ಅಂದ್ರೆ 3, 6, 8, 9ರಲ್ಲಿ ಯಾವ್ದಾದ್ರು 2 ಸಂಖ್ಯೆ ಬಂದಾಗ ಖಂಡಿತವಾಗ್ಲೂ ಅವರಲ್ಲಿ ಅವರ ಮದುವೆಯ ಜೀವನದಲ್ಲಿ ಸಮಸ್ಯೆ ಇರುತ್ತೆ, ಅಥವಾ ಮದುವೆಯಲ್ಲೇ ಸಮಸ್ಯೆ ಇರುತ್ತೆ. ಇದು ಖಂಡಿತವಾಗಿರುತ್ತೆ. ಯಾರಿಗೆಲ್ಲ 8 ಬಂದಿದೆಯೋ ಅವರಿಗೆ ಸ್ವಲ್ಪ ಮದುವೆ ಡಿಲೇ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ, ಅಥವಾ ಡೈವರ್ಸ್ ಆಗುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಇರ್ತವೆ, ಅಥವಾ ಬಾಲ್ಯ ವಿವಾಹ ಆಗುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಇರ್ತವೆ. ಅದಕ್ಕೋಸ್ಕರನೇ 8ನೇ ತಾರೀಕು ಇದ್ರೆ ಸ್ವಲ್ಪ ಅವ್ರಿಗೆ ಡಿಲೇ ಮ್ಯಾರೇಜ್ ಆದ್ರೆ ಒಳ್ಳೇದು, ಲೇಟ್ ಮ್ಯಾರೇಜ್ ಆದ್ರೆ ಒಳ್ಳೇದು, ಜಲ್ದಿ ಆದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದು ಬಿಟ್ಟು 3, 6, 9 ಇದ್ರೆ ಖಂಡಿತವಾಗ ಅವರ ಮದುವೆ ಜೀವನದಲ್ಲಿ ತೊಂದರೆ ಇದ್ದೇ ಇರುತ್ತೆ. ಇದು ಫಿಕ್ಸ್, 100ಕ್ಕೆ 80% ಇದು ಖಂಡಿತವಾಗಿ ಇದ್ದೇ ಇರುತ್ತೆ. ಚೆಕ್ ಮಾಡಿಕೊಳ್ಳಿ ನಿಮ್ಮ ಡೇಟ್ ಆಫ್ ಬರ್ತ್ ನಲ್ಲಿ ಏನಿದೆ, ನಿಮ್ಮ ದಾಂಪತ್ಯ ಜೀವನ ಹೇಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ವಾರದ ಚಿತ್ತಾರ ಭವಿಷ್ಯವನ್ನ ಇಲ್ಲಿ ಮುಗಿಸ್ತೀನಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಾರ. ಅಲ್ಲಿವರೆಗೂ ನಮಸ್ಕಾರ.